ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಮೊನ್ನೆ ಸಂಡೇ 2ನೇ ತಾರೀಕು ಕೊಯಮತ್ತೂರಿನ ಏರ್ಪೋರ್ಟ್ ಹಿಂದ್ಗಡೆ ಒಂದು ಕಾರಲ್ಲಿ ಒಂದು ಹುಡುಗ ಹುಡುಗಿ ಇರ್ತಾರೆ. ಅವ್ರೇನೋ ಪ್ರೈವೇಸಿಗಂತ ಹೋಗಿರ್ತಾರೆ. ಲವರ್ಸು ಇದ್ರೂ ಇರ್ಬೋದು, ಅದು ಅವರು ಪರ್ಸನಲ್ ವಿಷಯಕ್ಕೆ ಬಿಟ್ಟಿದ್ದು. ಅಲ್ಲಿ ಜಾಗ ಬಂದ್ಬಿಟ್ಟು ತುಂಬಾ ಕತ್ತಲಾಗಿದೆ. ಮೇಂಟೆನೆನ್ಸ್ ಇಲ್ದಿದ್ದರಿಂದ ಅಲ್ಲಲ್ಲಿ ಗಿಡ ಮರಗಳು ಬೆಳೆದಿದೆ. ಅಲ್ಲಿ ಒಳಗಡೆ ಹೋದ್ರೆ ಒಬ್ಬ ಮನುಷ್ಯರು ಕಾಣಲ್ಲ, ಆ ತರ ಇದೆ. ಅಲ್ಲಿಗೆ 3 ಜನ ಬೈಕಲ್ಲಿ ಬರ್ತಾರೆ. ಅವ್ರ ಮೂವರೂ ಫುಲ್ ಪಾನಮತ್ತರಾಗಿರ್ತಾರೆ. ಫುಲ್ ಅಂದ್ರೆ ಡ್ರಿಂಕ್ಸ್ ಮಾಡಿರ್ತಾರೆ. ಒಳಗಡೆ ಇದ್ದಂತ ಹುಡುಗ ಹುಡುಗಿ ನೋಡಿ ಅಡ್ವಾಂಟೇಜ್ ತಗೊಂಡು ಕಾರಿಂದ ಇಳೀರಿ ಅಂತ ಹೇಳ್ತಾರೆ. ಕಾರ್ನಲ್ಲಿ ಇದ್ದಂತ ಹುಡುಗನಿಗೆ ಈ ಸಿಚುವೇಶನ್ ಏನು ಅಂತ ಅರ್ಥ ಆಗುತ್ತೆ. ಕಾರ್ನ ತೆಗಿಯೋಕಂತ ಹೋಗ್ತಾನೆ. ಅಷ್ಟ್ರಲ್ಲಿದ್ದ ಇನ್ನೊಬ್ಬ ಹುಡುಗ ಕಲ್ನ ತಗೊಂಬಂದ್ ಕಾರ್ ಮೇಲೆ ಹಾಕ್ತಾನೆ, ಗ್ಲಾಸ್ ಮೇಲೆ. ಇದಾದ್ಮೇಲೆ ಇನ್ನೊಬ್ಬನು ಅವನ ಹತ್ರ ಲಾಂಗ್ ಇರುತ್ತೆ, ಲಾಂಗ್ ಹಿಡ್ಕೊಂಡು ಸುತ್ತಾ ಇರ್ತಾನೆ ಕೊಯಮತ್ತೂರಲ್ಲಿ. 40 ಸಮಯದಲ್ಲಿ ಲಾಂಗ್ ಹಿಡ್ಕೊಂಡು ಆಲ್ಕೋಹಾಲ್ ಆಗಿದ್ದಾರೆ, ಲಾಂಗ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ 3 ಜನ. ಆ 3 ಜನ ಏನ್ ಬೈಕಲ್ಲಿ ಬಂದಿರ್ತಾರಲ್ಲ, ಆ ಬೈಕ್ ಕೂಡ ಕಳ್ಳತನದ ಬೈಕ್ ಅದು. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬೈಕ್ ಬಗ್ಗೆ. ಕೈಯಲ್ಲಿ ಲಾಂಗ್ ಇರುತ್ತಲ್ಲ, ಆ ಹುಡುಗನಿಗೆ ಹೊಡಿತಾರೆ. ಆ ಹುಡುಗ ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾನೆ. ಇದಾದ್ಮೇಲೆ ಏನಾಗುತ್ತಂದ್ರೆ ಆ ಹುಡುಗಿನ ಮೃಗಗಳ ರೀತಿ ಹೊರಗೆ ಎಳೆದ್ಬಿಟ್ಟು ಅಲ್ಲೇ ಸೈಡ್ ಅಲ್ಲಿ ಪೊದೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆ ಅತ್ಯಾಚಾರ ಎಸಗ್ತಾರೆ. ಆ ಹುಡುಗಿಗೆ ಏನ್ ಅನ್ಕಾನ್ಶಿಯಸ್ ಆಗಿರ್ತಾನಲ್ಲ, ಅವನಿಗೆ 11:20 ಕಾನ್ಶಿಯಸ್ ಆಗ್ತಾನೆ. ಅವನಿಗೆ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಅವ್ನು 100ಗೆ ಫೋನ್ ಮಾಡ್ತಾನೆ. ಚೆನ್ನೈನ ಹೆಡ್ ಆಫೀಸ್ಗೆ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಅವರು ಕೊಯಮತ್ತೂರು ಪೊಲೀಸ್ಗೆ ಇಂಟೆನ್ಷನ್ ಮಾಡ್ತಾರೆ. ಕೊಯಮತ್ತೂರು ಪೊಲೀಸ್ ಅವರು ಫುಲ್ ಆಕ್ಟಿವೇಟ್ ಆಗಿ 11:35 ಸ್ಪಾಟ್ ಅಲ್ಲಿ ಇರ್ತಾರೆ. ಮಿನಿಮಮ್ 100 ಜನ ಪೊಲೀಸರು ಕೂಮಿಂಗ್ ಮಾಡ್ತಾರೆ. ಕೂಮಿಂಗ್ ಅಂತ ಏನಂದ್ರೆ ಅಡಿ ಟು ಅಡಿ, ಇಂಚು ಟು ಇಂಚು ಹುಡುಕೋದು. ಎಲ್ಲಾ ಕಡೆ ಹುಡುಕ್ತಾರೆ. ಅಲ್ಲಿ ತುಂಬಾ ಕತ್ತಲಾದಂತ ಪ್ರದೇಶ, ಮೇಂಟೆನೆನ್ಸ್ ಕೂಡ ಆಗಿಲ್ಲ ಅಲ್ಲಿ. ಫುಲ್ ಅಲ್ಲಿ ಯಾರು ಅಡ್ಡಾಡದಂತ ಜಾಗ 10:30 ಆ ಟೈಪ್ ಜಾಗ ಇದೆ. ಅದಾದ್ಮೇಲೆ ಇವ್ರು ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ಸುತ್ತಮುತ್ತ 3 ಕಾಲೇಜ್ ಐತೆ, ಅಲ್ಲಿ ಹುಡುಕ್ತಾರೆ. ರೈಲ್ವೆ ಟ್ರ್ಯಾಕ್ ಇತ್ತಂತೆ, ಅಲ್ಲೂ ಹುಡುಕಕ್ ಟ್ರೈ ಮಾಡ್ತಾರೆ. ಇದಾದ್ಮೇಲೆ ಎಲ್ಲೂ ಸಿಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಫೈನಲಿ ಬೆಳಗಿನ ಜಾವ 4 ಗಂಟೆಗೆ ಆ ಹುಡುಗಿ ಕಾಣ್ತಾಳೆ. ಕಂಡ ತಕ್ಷಣ ಆ ಹುಡುಗಿಗೆ ಫಸ್ಟ್ ಏಡ್ ಕೊಡ್ತಾರೆ. ಹಂಗೆ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡ್ತಾರೆ. ಆ ಹುಡುಗನು ಕಾನ್ಶಿಯಸ್ ಆಗಿ ಇರ್ತಾನೆ. ಸ್ವಲ್ಪ ಏಟ್ ಬಿದ್ದಿರಿಂದ ಅವ್ನು ಅಲ್ಲೇ ಇರ್ತಾನೆ. ಅವನು ಹುಡುಕ್ತಾ ಇರ್ತಾನೆ. ಅವನಿಗೆ ಕೂಡ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿ ಅವನಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಡೇ ಮಂಡೇಗೆ ಆ ಹುಡುಗ ಹುಡುಗಿಗೆ ಕೌನ್ಸಿಲ್ ಕೊಡ್ತಾರೆ. ಈಗ ಪೊಲೀಸ್ ಅವರ ನೆಕ್ಸ್ಟ್ ದಾರಿ ಏನಂತಂದ್ರೆ, ಇದನ್ನ ಮಾಡಿದವ್ರು ಯಾರು ಅಂತ ನೆಕ್ಸ್ಟ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 7 ಸಪ್ರೇಟ್ ಟೀಮ್ಗಳಾಗಿ ರೆಡಿ ಆಗ್ತಾರೆ. ರೆಡಿ ಆದ್ಮೇಲೆ 200ರಿಂದ 300 CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬೇಕಾದ್ರೆ ಆ ಬೈಕ್ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಇದೆಲ್ಲ ಗೊತ್ತಾಗುತ್ತೆ. ತುಡಿಯಲೂರು ಅನ್ನೋ ಪ್ರದೇಶದಲ್ಲಿ ಆ 3 ಜನ ಸಸ್ಪೆಕ್ಟ್ ಸಿಕ್ತಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೋದಾಗ ಪೊಲೀಸರ ಮೇಲೆ ಅವರು ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಅವ್ರ 3 ಜನಕ್ಕೂ ಕಾಲಿಗೆ ಶೂಟ್ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಸತೀಶ್, ಕಾರ್ತಿಕ್, ಇನ್ನೊಬ್ಬ ತವಸಿ ಅಂತ. ತವಸಿ ಅನ್ನೋನು ಮಧುರೆ, ಅವನು ಕೆಲ್ಸಕ್ಕೋಸ್ಕರ ಕೊಯಮತ್ತೂರ್ಗೆ ಹೋಗ್ತಾನೆ. ಅವನಿಗಿನ್ನ 20 ಏಜು. ಕಾರ್ತಿಕ್, ಸತೀಶ್ ಅನ್ನೋರು ಅಲ್ಲೇ ಶಿವಗಂಗದವರು, ಕೊಯಮತ್ತೂರು ನಿಯರ್ ಬರುತ್ತದು. ಕಾರ್ತಿಕ್ ಅನ್ನೋನಿಗೆ 21 ವರ್ಷ, ಸತೀಶ್ ಅನ್ನೋನಿಗೆ 30 ವರ್ಷ. ಇವರಿಬ್ಬರು ಸ್ವಂತ ಅಣ್ಣ ತಮ್ಮಗಳೇ ಈ ತರ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ಹೇಳೋದು ಅಣ್ಣನ ಕರ್ತವ್ಯ, ಅವನೇ ಈ ತರ ಕೆಲಸ ಮಾಡಿದಾನೆ. ಇವ್ರೇನ್ ಅಣ್ಣ ತಮ್ಮ ಅಂತ ಹೇಳಿದ್ನಲ್ಲ, ಇವ್ರ ಮೇಲೆ ಆಲ್ರೆಡಿ ಕೇಸ್ ಇರ್ತದೆ. ಥೆಫ್ಟ್ ಕೇಸ್ ಇರ್ತತೆ, ಕೊಲೆ ಕೇಸ್ ಇರ್ತತೆ. ಇವರು ಬೇಲ್ ಮೇಲೆ ಹೊರಗಡೆ ಇರ್ತಾರೆ. ಬೇಲ್ ಮೇಲೆ ಹೊರಗಡೆ ಇದ್ರೂ ಈ ತರ ಕೆಲಸ ಮಾಡ್ತಿರ್ತಾರೆ. ಇದು ಪೊಲೀಸರ ಎಕ್ಸ್ಪ್ಲನೇಷನ್ ಏನಂದ್ರೆ, ಇವ್ರು 3 ಸಂಡೇ ಬಂದ್ಬಿಟ್ಟು ಫುಲ್ ಮದ್ಯಪಾನರಾಗಿರ್ತಾರೆ. ಅವಾಗ್ಲೇ ಒಂದು ಕಳ್ತನ ಬೈಕ್ ಅಂತ ಹೇಳಿದ್ನಲ್ಲ, ಆ ಬೈಕ್ ಯಾರ್ದೋ ಗೊತ್ತಿಲ್ಲ, ಮನೆಯಿಂದ ಹೊರಗಡೆ ನಿಲ್ಸಿರ್ತಾರೆ. ಅದು ಕೀ ಅದ್ರಲ್ಲೇ ಬಿಟ್ಟಿರ್ತಾರೆ. ಅದನ್ನೇ ಎತ್ಕೊಂಡ್ ಬಂದಿರ್ತಾರೆ ಇವರು. ಬೈಕು ಕಳ್ತನದ್ದು, ಆಲ್ಕೋಹಾಲ್ ಆಗಿದ್ರೆ, ಫುಲ್ಲು ಲಾಂಗ್ ಹಿಡ್ಕೊಂಡು ಅಡ್ಡಾಡ್ತಾ ಇದಾರೆ. ಅದ್ರಲ್ಲಿ ಈ ತರ ಕೃತ್ಯ ಬೇರೆ ಎಸಗಿದ್ರೆ, ಅದ್ರಾಗ ಒಬ್ರು ಅಣ್ಣ ತಮ್ಮಗಳು ಸ್ವಂತ. ಇದೆಲ್ಲ ಆದ್ಮೇಲೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಇವಾಗ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಇಲ್ಲಿ ಏರ್ಪೋರ್ಟ್ ಹಿಂದ್ಗಡೆ ಕಾರಲ್ಲಿ ಇಬ್ಬರೇ ಇರೋದನ್ನು ನೋಡ್ಬಿಟ್ಟು ಇವ್ರು ಅಡ್ವಾಂಟೇಜ್ ತಗೊಂಡು ಈ ತರ ಮಾಡಿದ್ದಾರೆ. ಅವ್ರೇನೋ ಪ್ರೈವೇಸಿಗೆ ಹೋಗಿರ್ತಾರೆ. ಇವರು ಅದ್ರ ಬಗ್ಗೆ ಕೇಳಕ್ ಇವ್ರಿಗೂ ಅಧಿಕಾರ ಇಲ್ಲ. ಅವ್ರವ್ರ ಇಷ್ಟ, ಅವರ ಇದು ಅದು. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.